ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ ಗಾಯಗಳಾಗಿದೆ, ಅದರಲ್ಲೂ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಇಬ್ಬರಿಗೆ. ಈಗ ಆಸ್ಪತ್ರೆಗೆ ಎಚ್ ಮಹದೇವಪ್ಪ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತಾಡಿಸಿದ್ರು. ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ. ಮೈಸೂರು ಬ್ಲಾಸ್ಟ್ ಘಟನೆಯಲ್ಲಿ ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ ಗಾಯಗಳಾಗಿದೆ, ಅದರಲ್ಲೂ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಇಬ್ಬರಿಗೆ. ಈಗ ಆಸ್ಪತ್ರೆಗೆ ಎಚ್ ಮಹದೇವಪ್ಪ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತಾಡಿಸಿದ್ರು. ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ. ಮೈಸೂರು ಬ್ಲಾಸ್ಟ್ ಘಟನೆಯಲ್ಲಿ ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ ಗಾಯಗಳಾಗಿದೆ, ಅದರಲ್ಲೂ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಇಬ್ಬರಿಗೆ. ಈಗ ಆಸ್ಪತ್ರೆಗೆ ಎಚ್ ಮಹದೇವಪ್ಪ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತಾಡಿಸಿದ್ರು. ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ. ಮೈಸೂರು ಬ್ಲಾಸ್ಟ್ ಘಟನೆಯಲ್ಲಿ ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ ಗಾಯಗಳಾಗಿದೆ, ಅದರಲ್ಲೂ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಇಬ್ಬರಿಗೆ. ಈಗ ಆಸ್ಪತ್ರೆಗೆ ಎಚ್ ಮಹದೇವಪ್ಪ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತಾಡಿಸಿದ್ರು. ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ.
ಮೈಸೂರು ಬ್ಲಾಸ್ಟ್ ಘಟನೆಯಲ್ಲಿ ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ ಗಾಯಗಳಾಗಿದೆ, ಅದರಲ್ಲೂ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಇಬ್ಬರಿಗೆ. ಈಗ ಆಸ್ಪತ್ರೆಗೆ ಎಚ್ ಮಹದೇವಪ್ಪ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತಾಡಿಸಿದ್ರು. ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ. ಮೈಸೂರು ಬ್ಲಾಸ್ಟ್ ಘಟನೆಯಲ್ಲಿ ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ ಗಾಯಗಳಾಗಿದೆ, ಅದರಲ್ಲೂ ಬಹಳ ಗಂಭೀರ ಸ್ವರೂಪದ ಗಾಯಗಳಾಗಿರೋದು ಇಬ್ಬರಿಗೆ. ಈಗ ಆಸ್ಪತ್ರೆಗೆ ಎಚ್ ಮಹದೇವಪ್ಪ ಭೇಟಿಯನ್ನ ಕೊಟ್ಟು ಗಾಯಾಳುಗಳನ್ನ ಮಾತಾಡಿಸಿದ್ರು. ಕುಟುಂಬಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ. ಮೈಸೂರು ಬ್ಲಾಸ್ಟ್ ಘಟನೆಯಲ್ಲಿ ಈಗ ಇಬ್ಬರಿಗೆ ಗಾಯ ಆಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿರುವಂತಹ ಲಕ್ಷ್ಮಿ ಹಾಗೆ ನಂಜನಗೂಡಿನ ಮಂಜುಳಾಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಕೆಆರ್ ಆಸ್ಪತ್ರೆಗೆ ಈಗ ಉಸ್ತುವಾರಿ ಸಚಿವ ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರಿಗೆ ಮಹದೇವಪ್ಪ ಸಾಂತ್ವನ ಹೇಳಿದ್ದಾರೆ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಅವಘಡ ನಡೆದಿದೆ. ಈ ಅವಘಡ ಆಕಸ್ಮಿಕವೋ ಅಥವಾ ಏನಾಗಿದೆಯೋ ಅನ್ನುವಂಥದ್ದು ತನಿಖೆ ಒಂದು ಕಡೆ ನಡೀತಾ ಇದೆ. ಆದ್ರೆ ಈ ಅವಘಡದಿಂದ ಅಲ್ಲಿದ್ದಂಥವ್ರ